ಹೊಸಕೋಟೆಯಲ್ಲಿ ಏನು ಹಿಂದೆ ನಂದಗುಡಿ ಟೌನ್ಶಿಪ್ ಅಂತ ಪ್ರಸ್ತಾವನೆ ಇತ್ತು. ಆ ಪ್ರಸ್ತಾವನೆನ ಇವತ್ತು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಅದನ್ನ ಬೇರೆ ಒಂದು ಭೂಸ್ವಾಧೀನ ಮಾಡೋದಲ್ಲದೆ ಯಾವ ರೀತಿಯಲ್ಲಿ ಒಂದು ಟೌನ್ಶಿಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ಆಲೋಚನೆಗಳು ಇವತ್ತು ಚರ್ಚೆಗಳು ನಡೀತಾ ಇವೆ. ಸಹಜವಾಗಿ ಅಥವಾ ಸರಳವಾಗಿ ಇವತ್ತು ಏನು ಬಿಡದಿಯಲ್ಲಿ ನಡೀತಾ ಇರ್ತಕ್ಕಂಥ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಬುಡದಿನ ನಾವು ಹೋಲಿಕೆ ಮಾಡಿದ್ರೆ ನಂದಗುಡಿಯಲ್ಲಿರ್ತಕ್ಕಂಥ ಭೂಗೋಳಿಕ ಪ್ರದೇಶ ಸಂಪೂರ್ಣವಾಗಿ ಬೇರೆ ಥರ ಇದೆ. ಅಲ್ಲಿ ಗುಡ್ಡಗಾಡಿನ ಪ್ರದೇಶ, ಕುರ್ಚಿಲ್ ಗಿಡಗಳು, ಇಲ್ಲಿ ನಮ್ಮದು ಫಲವತ್ತಾದಂಥ ಭೂಮಿ, ರೈತರಿಗೆ ಅನುಕೂಲವಾದಂಥ ಭೂಮಿ. ಈ ಭೂಮಿಯ ಅಭಿವೃದ್ಧಿಗೂ ಆ ಭೂಮಿಯ ಅಭಿವೃದ್ಧಿಗೂ ಸಾಕಷ್ಟು ವ್ಯತ್ಯಾಸಗಳಿರೋದ್ರಿಂದ ಈ ಭಾಗಕ್ಕೆ ಈ ಒಂದು ಜಿಯೋಗ್ರಾಫಿಕಲ್ ಕಂಡೀಷನ್ಸ್ಗೆ ತಕ್ಕಂಥ ಒಂದು ಡೆವಲಪ್ ಮಾಡೋದು ಯಾವ ರೀತಿ ಅಂತೇಳಿ ನಾವು ಸರ್ಕಾರದಲ್ಲಿ ಚರ್ಚೆಗಳು ಮಾಡ್ತಾ ಇದ್ದೀವಿ, ಸಮಾಲೋಚನೆಗಳು ನಡೀತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ವಿಶೇಷವಾದಂಥ ರೂಪರೇಷೆಗಳನ್ನ ತಂದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲ, ಇವಾಗ ನಾನು ಹೇಳಿದ ಟೌನ್ಶಿಪ್ಪು ಇವಾಗ ಭೂಸ್ವಾಧೀನ ಆಗದೆ ನಾವು ಯಾವ ಥರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಅಂತಂದರೆ, ಇವಾಗ ಟೌನ್ಶಿಪ್ ಮಾಡಿದ್ರೆ ನಾವೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ, ಮಾಸ್ಟರ್ ಪ್ಲ್ಯಾನು ಆ ರೈತರ ಕಡೆಯಿಂದನೇ ಯಾವ ಥರದಲ್ಲಿ ಯಾವುದೇ ಒಂದು ಬದಲಾವಣೆಗಳು, ಇವಾಗ ಏನು ಎಲ್ಲೋ ಝೋನ್ ಇರುತ್ತೆ, ಎಲ್ಲೋ ಝೋನು, ರೆಡ್ ಝೋನಲ್ಲಿ ರೆಡ್ಡು, ಗ್ರೀನಲ್ಲಿ ಗ್ರೀನು, ಆ ಮಾದರಿಯಲ್ಲಿ ಯಾವ ಥರದಲ್ಲಿ ಒಂದು ಮಾದರಿ ಆದಂಥ ಟೌನ್ಶಿಪ್ನ ರೈತರು ತಂಪಾಡಾಗೆ ತಾವು ಭೂಸ್ವಾಧೀನ ಮಾಡಿಕೊಂಡು BMRDA, BDA, ಗ್ರೇಟರ್ ಬ್ಯಾಂಗ್ಳೂರ್, KHB ಯಾವುದೇ ಒಂದು ಸಂಸ್ಥೆಗಳ ಕಡೆಯಿಂದ ಅಲ್ಲದೆ ರೈತರು ಖುದ್ದಾಗಿ ಅವ್ರು ಮಾಡಿದ್ರೆ ಅವರೇ ಮಾಡ್ಬೋದು, ಖಾಸಗಿ ಸಂಸ್ಥೆಗಳಿಗೆ ಸೇರ್ಕೋಬೋದು, ಸರ್ಕಾರಕ್ಕೆ ಕೊಡೋದ್ರೆ ಕೊಡಬಹುದು. ಆ ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋ ಬಗ್ಗೆ ಯೋಚನೆ ನಡೀತಾ ಇದೆ. ಅದರಿಂದ ನೀರು ಹರಿಸೋದಕ್ಕೂ ಇಲ್ಲಿ ಕೆರೆಗಳು ತುಂಬಿಸೋದಕ್ಕೂ ಆ ಪ್ರಕ್ರಿಯೆಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಕೆರೆ ತುಂಬಿಸೋಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ, ಅದನ್ನಂತೂ ನಾವು ಮಾಡೇ ಮಾಡ್ತೀವಿ.